ನಿಮ್ಮ ಪಕ್ಕ ಯಾರೋ ಕೂತಿದಾರಲ್ಲ, ಇಂಟ್ರೊಡ್ಯೂಸ್ ಮಾಡಿ. ಯಾರ್ಯಾರನ್ನೂ ಕೂರಿಸ್ಕೊಂಡು ನಿಮ್ಮ ಮುಂದೆ ಬರಲ್ಲ ಸರ್, ಪ್ರೈವೇಟ್ ಆಗ್ಬೇಕಾದ್ರೆ ಮೀಟ್ ಮಾಡಿ. ಕುಂಭಕರ್ಣ ಕುಂಭಕರ್ಣ ಬರೆದು ಕುವಾಸಿಗೆ ಸಹೋದರ ಇರುವರು ಹೊಳೆಯೊಡನೆ ಹೋರಾಡಿ ಹೋರಾಡಿ ತಡಕ್ಕೇರಿದರೆ ಇದೇನಿದೇನು ಶಿಶುಗಳು. ಈ ತರ ಗಂಡ ಏನಾದ್ರು ಡೈಲಾಗ್ ಹೇಳಿದ್ರೆ ಅದರಲ್ಲಿ ಅಟ್ಲೀಸ್ಟ್ 50% ಆಫ್ ಡೈಲಾಗ್ನು ಮಿಸ್ ಇಲ್ದಂಗೆ ಹೆಂಡತಿ ಏನಾದ್ರು ಹೇಳಿದ್ರೆ ಅವ್ರಿಗೆ ಇಮಿಡಿಯೇಟ್ 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್. ನಾನು ಇಮಿಡಿಯೇಟ್ ಮುತ್ತು, ನಾನು ನಿನ್ನ ಕಿಡ್ನಾಪ್ ಮಾಡ್ತೀನಿ. ರ್ಯಾನ್ಸಮ್ ಏನ್ ಗೊತ್ತಾ, ನಾನು ಮದುವೆ ಆಗ್ಬೇಕು, ಆಗ್ತೀಯಾ? ನಿಮ್ಮ ರಿಯಲ್ ಮಗಳನ್ನ ಹುಡ್ಕೋ ಪ್ರಯತ್ನ ಮಾಡೇ ಇಲ್ಲ ನೀವು ಅವತ್ತಿನ? ಇಲ್ಲ ಇಲ್ಲ, ಇವ್ರು ನಮ್ ದೇಶದವೇ ಅಲ್ಲ ಅಂತ ಅನ್ಸ್ಬಿಟ್ಟಿದ್ದಾರೆ ಅಪ್ಪ ಇಸ್ ಅ ಗ್ರೇಟ್ ಆಕ್ಟರ್, ನೋಬಡಿ. ನಾನು ಹೇಳ್ಕೊಡ್ಬೇಕು. ವೆರಿ ಟಾಲರೆಂಟ್. ಎಲ್ಲರ ಗಂಡಂದ್ರು ಟಾಲರೆಂಟ್, ಅದೇನು ಅಪ್ಪನ ಸ್ಪೆಷಾಲಿಟಿ ಏನಲ್ಲ. ಈಗ ವಿರುದ್ಧ ಪಥಗಳು ಅಂತ ಒಂದು ಆಟ. ಚೈತ್ರ ಮತ್ತೆ ಬೆಳಗ ಬೇಗ ಹೇಳೋದು. ಓ, ಸ್ಪೀಚ್ಲೆಸ್ ಆಗ್ಬಿಟ್ಟೆ ನಾನು. ಈ ಆನ್ಸರ್ ಕೇಳ್ಬಿಡ, ಐ ಆಮ್ ಸ್ಪೀಚ್ಲೆಸ್. ನಿಮ್ಮೆಲ್ಲ ಮಾತುಗಳಿಗೆ ನೀವೇ ಜವಾಬ್ದಾರ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ನಮ್ಮ ಕೀರ್ತಿ ENT ಕ್ಲಿನಿಕ್ನ ಒಬ್ಬ ವಿಶೇಷವಾದ ವಿಸಿಟಿಂಗ್ ಡಾಕ್ಟರ್ ಮನೆಗೆ ಶಿಫ್ಟ್ ಮಾಡಿದ್ದೀವಿ. ಇವ್ರ ಬಗ್ಗೆ ನೀವು ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿರ್ತೀರಾ. ಇವರು ಎಲ್ಲರಿಗೂ ಚಿರಪರಿಚಿತ, ಆದರೂ ಒಂದು ಚಿಕ್ಕ ವರ್ಣನೆ ಮಾಡಬಹುದು. ಇವರು ನಟನ ಅನುಭವದಲ್ಲಿ ಶ್ರೀಮಂತ, ವ್ಯಕ್ತಿತ್ವದಲ್ಲಿ ಧೀಮಂತ, ಎಲ್ಲ ಅಭಿಮಾನಿಗಳು ಬೇಕೇ ಬೇಕಂತ ಇಷ್ಟಪಡುವಂತಹ ನಟ ಇವರು. ನಟ, ನಿರ್ದೇಶಕ, ನಿರೂಪಕ, ಇನ್ನ ಏನೇನು ಹೇಳ್ಬೋದು ಸರ್? ಮನುಷ್ಯ, ಏಕಪತ್ನಿ ವ್ರತಸ್ಥ, ಅತ್ಯಂತ ಜನಪ್ರಿಯ ನಟ ರಾಜೇಶ್ ನಟರಂಗ ಸರ್ ಅವ್ರ ಮನೆಗೆ ಇವತ್ತು ನಮ್ಮ ಕೀರ್ತಿ ENT ಕ್ಲಿನಿಕ್ನ ಶಿಫ್ಟ್ ಮಾಡಿದ್ದೀವಿ. ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಕೀರ್ತಿ. ನಿಮ್ಮ ಪಕ್ಕ ಯಾರೋ ಕೂತಿದಾರಲ್ಲ, ಇಂಟ್ರೊಡ್ಯೂಸ್ ಮಾಡಿ. ಯಾರ್ಯಾರನ್ನೂ ಕೂರಿಸ್ಕೊಂಡು ನಿಮ್ಮ ಮುಂದೆ ಬರಲ್ಲ ಸರ್, ಪ್ರೈವೇಟ್ ಆಗ್ಬೇಕಾದ್ರೆ ಮೀಟ್ ಮಾಡಿ. ಪಬ್ಲಿಕ್ ಆಗಿ ಸ್ವಲ್ಪ ಇನ್ನೂ ಅಷ್ಟೊಂದು ಧೈರ್ಯ ಬಂದಿದೆ. ಧೈರ್ಯ ಪಕ್ಕದಲ್ಲೇ ಇದೆ. ಧೈರ್ಯ ಪಕ್ಕದಲ್ಲೇ. ಅವ್ರನ್ನ ನಿಮ್ಮ ಸ್ಟೈಲಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡಿ ಸರ್. ನಂದು ಅಂತ ಏನು ಸ್ಟೈಲ್ ಇಲ್ಲ, ಏನು ಹೇಳ್ಬೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೀರ್ತಿ ENT ಕ್ಲಿನಿಕ್, ಒಂದು ಸುಂದರ ಸಾಮಾಜಿಕ ಸಾಂಸಾರಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಒಂದು ಹೊಸ ಅತಿಥಿನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಹೀಗೆ 2005ರಲ್ಲಿ ಮನೆಯವರಿಂದ, ಬಂಧು ಬಳಗದವರಿಂದ, ಗೆಳೆಯರಿಂದ ನಾನು ಮದುವೆ ಆಗ್ಲೇಬೇಕು ಅಂತ ಮನೆ ಮುಂದೆ ಧರಣಿ ನಡೀತಾ ಇದ್ದಾಗ, ಊರಲ್ಲೆಲ್ಲ ಹೆಣ್ಮಕ್ಳು ಯಾರು ನನ್ನನ್ನು ಮದುವೆ ಆಗೋದಕ್ಕೆ ಸಿದ್ಧರಿಲ್ಲದೆ ಇದ್ದಾಗ ಬಹಳ ಜಿಗುಪ್ಸೆಗೆ ಒಳಗಾಗಿ ತುಂಬಾ ಜನ ಬ್ಯಾಚುಲರ್ಸ್ ನನಗೆ ದನಿಗೂಡಿಸಿ, ಇಲ್ಲ ಕಣ ನೀನ್ ಯಾಕೆ ಮದುವೆ ಆಗ್ಬೇಕು, ಮದುವೆ ಇಲ್ಲದೆ ಇರೋ ಜೀವನನೇ ತುಂಬಾ ಚೆನ್ನಾಗಿದೆ ಎನ್ನುವಾಗ ಕರ್ನಾಟಕದ ಒಂದು ದಕ್ಷಿಣ ಭಾಗದಿಂದ ಒಂದು ಫೋಟೋ ಬರುತ್ತೆ. ದಯವಿಟ್ಟು ಈ ಹುಡುಗಿನ ಒಂದ್ಸತಿ ನೋಡಿ ಅಂತ. ಅದು ಲಾಸ್ಟ್ ಫೋಟೋ. ಅದು ಈ ಹುಡುಗಿನೇ ಲಾಸ್ಟ್. ಇನ್ ಜೀವನದಲ್ಲಿ ನೀನ್ ಯಾವ ಹುಡುಗಿನೂ ನಾನು ನೋಡಲ್ಲ, ಮದುವೆ ಆಗಲ್ಲ ಅಂತ ಡಿಸೈಡ್ ಮಾಡೋ ವೇಳೆಗೆ ಈ ಒಂದು ಫೋಟೋ ಬಂದು ನನ್ನ ಕೈ ತಲುಪುತ್ತೆ, ನನ್ನ ಕಣ್ಣು ನೋಡುತ್ತೆ, ಒಳಗಡೆ ಎಲ್ಲೋ ಟಣ್ ಅಂತ ಒಂದು ಸೌಂಡ್ ಆಗುತ್ತೆ. ಅದಾದ್ಮೇಲೆ ಆಯ್ತು ನೋಡೋಣ ಒಂದ್ಸತಿ ಏನೋ ಒಂದು ಕಾರ್ಯಕ್ರಮನೂ ಆಗುತ್ತೆ. ಅದು ಎಲ್ಲ ಮುಗಿದ ಮೇಲೆ ಹೌದು ಯಾಕೆ ಮದುವೆ ಆಗಬಾರ್ದು ಅಂತ ಅನಿಸಿ ಮದುವೆ ಆಗಿ ಸುಂದರವಾದ ಒಂದು ಜೀವನ ನಡೆಸೋದಕ್ಕೆ ದಾರಿ ಮಾಡಿಕೊಟ್ಟಿರೋ ನನ್ನ ಏಕೈಕ ಪತ್ನಿ ಚೈತ್ರ ರಾಜೇಶ್. ಇವ್ರ ಮದುವೆ ಆಗಕ್ಕೆ ಮುಂಚೆ ಎಷ್ಟು ಮದುವೆ ಆಗಿತ್ತು ಸರ್ ನಿಮ್ಗೆ? ಸೀರಿಯಲ್ ಅಲ್ಲಿ ಒಂದು 7-8 ಆಗಿತ್ತು. ಮದುವೆ ಸಾವು ಎಲ್ಲ ತುಂಬಾ ಆಗಿತ್ತು. ಸೊ ಬೆಸ್ಟ್ ವೈಫ್ ಯಾರು ಅಂತ ಕೇಳ್ಬೋದು ನಿಮ್ಗೆ? ಆಕ್ಚುಲಿ ಹೌದು, ಕೇಳ್ಬೋದು. ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್? ಆನ್ ಸ್ಕ್ರೀನ್ ತುಂಬಾ ಜನ ಇದ್ದಾರೆ. ಅಂದ್ರೆ ಅದು ನೀವೇ ಹೇಳಿದ್ರಲ್ಲ ಶ್ರೀಮಂತ ನಟನೆಯಲ್ಲಿ ಅಂತ. ಸೊ ಅದು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅಂದ್ರೆ ಇವ್ರ ಪೇರಾದ್ರೆ ಚೆನ್ನಾಗಿರುತ್ತೆ ಅನ್ಸೋ ಲೆವೆಲ್ಗೆ ತುಂಬಾ ಜನ ಬೆಸ್ಟ್ ವೈಫ್ಸ್ ಆಗಿದ್ದಾರೆ. ಬಟ್ ಆಫ್ ಸ್ಕ್ರೀನ್ ಒಂದೇ. ವೆರಿ ನೈಸ್ ಸರ್, ಅದಕ್ಕೆ ಹೇಳಿದ್ದೆ ಸರ್ ವ್ಯಕ್ತಿತ್ವದಲ್ಲಿ ಧೀಮಂತ. ವೆರಿ ನೈಸ್, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ. ಥ್ಯಾಂಕ್ ಯು. ಯಾವಾಗಾದ್ರೂ ನೋಡಿದ್ರ ನಮ್ಮ ಚಾನಲ್ ಬೈ ಎನಿ ಚಾನ್ಸ್? ಹಾ, ನೋಡಿದ್ದೀನಿ. ಹೌದಾ? ಯಾವ ಇಂಟರ್ವ್ಯೂಗಳು ನೋಡಿದ್ರಿ? ನಾನು ಯೋಗರಾಜ್ ಭಟ್ ಅವ್ರದ್ದು ನೋಡಿದ್ದೆ. ರೇಣುಕಾ ನನ್ನ ಹೆಂಡತಿ, ನಮಗಿಬ್ಬರಿಗೂ 2 ಮಕ್ಕಳು. ಹೇಗಿದ್ದೀರಾ ಮೇಡಮ್? ಫೈನ್. ಅಲ್ಲ, ಯೋಗರಾಜ್ ಭಟ್ರ ಜೊತೆ ಹೇಗಿದ್ದೀರಾ? ಇಲ್ಲ, ನಂಗೆ ಆಗ್ತಾನೆ ಇಲ್ಲ. ನಾನು ಸುಮಾರು ಸತಿ ಬೇರೆ ಎಲ್ಲರೂ ದೇಶಾಂತರ ಹೋಗೋ ಪ್ಲಾನ್ಗಳು ತುಂಬಾ ಮಾಡಿದೀನಿ, ಯಾವುದು ಸಕ್ಸಸ್ಫುಲ್ ಆಗಿಲ್ಲ. ಎಲ್ಲ ಬಿಟ್ಟು ಎಲ್ಗಾನ ಹೋಗ್ಬಿಡ್ತೀನಿ, ಮತ್ತೆ ನಿನ್ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ ಒಂದು ದಿವಸ. ಆ ಒಂದ್ ದಿವಸ ಇವತ್ತೇ ಆಗ್ಲಿ ಅಂತ.
ರೀಸೆಂಟ್ ಆಗಿ ನೋಡಿದ್ದು ಅಂದ್ರೆ ಅದನ್ನೇ. ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತು, ಅಂದ್ರೆ ಫನ್ ಆಗಿದೆ, ಕ್ಯಾಶುಯಲ್ ಆಗಿದೆ, ತುಂಬಾ ಫಾರ್ಮಲ್ ಆಗಿಲ್ಲ ಅಂತ ಅನಿಸ್ತು. ಸೊ ಅದ್ ನೋಡಿದ್ದೆ, ಅದರಿಂದ ನೋಡಿದ್ದೆ ನಾನು, ನೋಡ್ಬೇಕು ಅಂತ ಅನ್ಸಿ. ಪ್ರಶ್ನೆಗಳು ರಿಪೀಟ್ ಆದ್ರೆ ನಿಮ್ಗೆ ಇಲ್ಲ ಅಷ್ಟೊಂದೆಲ್ಲ ಜ್ಞಾಪಕ ಇಲ್ಲ ಬಿಡಿ. ಡಿಸಪಿಯರಿಂಗ್ ಮೆಸೇಜ್ ಸರ್, ನಮ್ಮ ಚಾನೆಲ್ ಅಲ್ಲಿ ಮೊದಲನೇ ಸೆಗ್ಮೆಂಟ್ ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅಂತ. ನೀವು ಕೇಳಬಾರದು ನಾವು ಹೇಳಬಾರದು. ನಿಮ್ಗೆ ಅಂದ್ರೆ ನೀವು ಸುಮಾರು ಒಂದು 20-30 ವರ್ಷದಿಂದ ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಹೌದು. ಸುಮಾರು ಸಾವಿರಾರು ಇಂಟರ್ವ್ಯೂಗಳು ಕೊಟ್ಬಿಟ್ಟಿರ್ತೀರಾ. ಹಾಗಾಗಿ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗಿರುತ್ತೆ. ಹಾಗಾಗಿ ಏನೇನ್ ಕೇಳಬಾರ್ದು ಅಂತ ನೀವು ಹೇಳ್ಬಿಟ್ರೆ ನಾವು ಅದನ್ನ ಕೇಳೋದೇ ಇಲ್ಲ. ಏನಿಲ್ಲ, ಬಹಳ ಸಿಂಪಲ್, ಬೋರಿಂಗ್, ಕ್ಲೀಶೇಡ್ ಅನ್ಸೋದಂದ್ರೆ ಹೆಂಗ್ ಬಂದ್ರಿ ಇಂಡಸ್ಟ್ರಿಗೆ, ನಿಮ್ಗೆ ತಿರುವು ಕೊಟ್ಟಿದ್ ಯಾವ್ದು, ಆಮೇಲೆ ನಿಮ್ ನೋಡಿದ್ರೆ ವಯಸ್ಸೇ ಆಗಲ್ವಲ್ಲ ಅನ್ಸುತ್ತಲ್ಲ ಹೆಂಗೆ, ಅಂದ್ರೆ ಇದು ಯಾವ್ದ್ರಲ್ಲಿ ನನ್ನ ಪಾತ್ರ ಏನಿಲ್ಲ, ಒಂದೊಂದು ಜರ್ನಿ ಅಷ್ಟಿದೆ. ಸೊ ಆಗ ಈ ಪಾತ್ರಗಳು, ಈ ಪ್ರಶ್ನೆಗಳನ್ನ ಸ್ವಲ್ಪ ಕೇಳದೇ ಇದ್ರೆ ಉತ್ತಮ. ಏನೋ ಇವಾಗ ಹೇಗಿದ್ದೀರಾ, ಮುಂದೆ ಏನು, ಇದನ್ನ ಕೇಳಿದ್ರೆ ನಾವು ಸ್ವಲ್ಪ ಯೋಚನೆ ಮಾಡ್ಬೋದು ಹೆಂಗಿದೀವಿ. ಓಕೆ ಸರ್, ರಾಜೇಶ್ ನಟರಂಗ ಹೆಸರಲ್ಲೇ ನಾಟಕ ಇದೆ ಸರ್. ಇನ್ನು ನಾಟಕ ಚೆನ್ನಾಗೇ ಮಾಡ್ತೀರಾ ನೀವು ಆಕ್ಚುಲಿ, ಬಟ್ ನಿಜ ಜೀವನದಲ್ಲ. ನಿಜ ಜೀವನದಲ್ಲಿ ನಾಟಕ ಮಾಡ್ಲೇಬೇಕು. ಇಲ್ಲಿ ನಾಟಕ ಮಾಡಿದ್ದನ್ನೇ ಸ್ವಲ್ಪ ಅಲ್ಲಿ ಇಂಪ್ರೂವೈಸ್ ಮಾಡ್ತೀವಿ ಅಥವಾ ಸ್ವಲ್ಪ ಸೆಟ್ಲ್ ಆಗಿ ಮಾಡ್ತೀವಿ. ನಿಜ ಜೀವನದಲ್ಲೂ ಮಾಡ್ಬೇಕಾಗುತ್ತೆ. ಸೊ ಈ ನಟರಂಗ ಸಂಸ್ಥೆಯಿಂದ ಬಂದಿರೋದ್ರಿಂದ ನೀವು ಒಂದು ಒಳ್ಳೆ ನಾಟಕದ ಡೈಲಾಗ್ ಇಂದ ಈ ಕಾರ್ಯಕ್ರಮನ ಅಫಿಷಿಯಲ್ ಆಗಿ ಶುರು ಮಾಡೋಣ. ಇದು ಕುವೆಂಪು ಅವರ ರಾಮಾಯಣ ದರ್ಶನಂ ನಾಟಕದಲ್ಲಿ ಒಂದು ಸಣ್ಣ ಒಂದು ಪ್ರಹಸನ ಬರುತ್ತೆ. ಅದರಲ್ಲಿ ರಾವಣನ ಪಾತ್ರ ಮಾಡಿದ್ದೆ ನಾನು. ಸೊ ಅದರಲ್ಲಿ ಹಳೆಗನ್ನಡದ ಒಂದು ಮಾತು, ಮುಂದೆ ಮೆರೆದಿತ್ತದೊಂದು ದೈವಾಲಯ, ಪೀಠಾಗ್ರದೊಳ್ಳಿದುದಂತಶ್ವಂ, ಇದೇ ನಿನ್ನುತ್ತಿರಲಿ ದೀರ್ಘ ಕಟ್ಕೊಂಡ್ಬಿಡಿದು ಮೂಡಿದುದು ನಭದೊಡ್ಡೃಷ್ಟಿ, ಅದಿಳಿದುದು ಕುದುರೆಯ ಕೊರಳಿ, ಕತ್ತರಿಸಿ ಮುರುಳಿದುದು ಮಂಡೆ ಕಾರಿದುದು ನೆತ್ತ ಬಳಿಯೇ ಹೊಳೆದಡದಳು ಇರ್ದುದು ದೋಣಿಯ ಮೇರಿದನು, ನದಿ ಜೀವನ ನೆತ್ತರೋ ಕುಳಿಯಾಗಿ ದೋಣಿ ಮುಗಿಸಿತು, ರಕ್ತಮಯ ಜೀವನ ತರಂಗಿಣಿಯ ವಾಹಗಳು ಸಿಕ್ಕಿದೆ, ಮುಳುಗಿದೆ ಕೆಳಗೆ ಮುಳುಗಿದೆ, ತೆಕ್ಕನೆಯ ಕುಂಭಕರ್ಣನ ಕಂಡು ಕೂಗಿದೆ, ಕುಂಭಕರ್ಣ ಬರೆದು ಕುವಾಸಿಗೆ ಸಹೋದರ ಇರುವರು ಹೊಳೆಯೊಡನೆ ಹೋರಾಡಿ ನಡಕ್ಕೆರೆದರೆ ಇದೇನಿದೆ ಶಿಶುಗಳು ಸುತ್ತಲೆಸೆದಿರುವುದು ದಾಶ್ರಮ, ಚಿತ್ತ ಕಾದು ತಪಶಾಂತಿ, ಮರೆತದು ಮನ ತನ್ನ ಪಿಂತನ ಪೂರ್ವ. ಈ ತರ ನಾವು ಇತ್ತೀಚೆಗೆ ಒಂದು ಗೇಮ್ ಇಟ್ಕೊಂಡಿದೀವಿ ಸರ್. ಈ ತರ ಗಂಡ ಏನಾದ್ರು ಡೈಲಾಗ್ ಹೇಳಿದ್ರೆ ಅದರಲ್ಲಿ ಅಟ್ಲೀಸ್ಟ್ 50% ಆಫ್ ಡೈಲಾಗ್ನು ಮಿಸ್ ಇಲ್ದಂಗೆ ಹೆಂಡತಿ ಏನಾದ್ರು ಹೇಳಿದ್ರೆ ಅವ್ರಿಗೆ ಇಮಿಡಿಯೇಟ್ 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್. ನಾನು ಇಮಿಡಿಯೇಟ್ ಮುತ್ತು ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ. ಮೇಡಮ್ ಗಟ್ ಮಾಡ್ಕೊಂಡಾದ್ರು ಹೇಳಿ, ನಾನು 2 ಲಕ್ಷ ಕೊಡ್ತೀನಿ. ನಾನು 2 ಲಕ್ಷ ಕೊಡ್ತೀನಿ ಮೇಡಮ್, ಒಂದು ಶಾರ್ಟ್ ಬೇಕು ನನಗೆ. ನೀವು ಮುಂಚೆನೇ ಹೇಳಿದ್ರೆ ಒಂಚೂರು ಏನಾದ್ರು ಟ್ರೈ ಮಾಡ್ತಾ ಇದ್ದೆ ನಾನು. ಸರ್, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ನೀವು ಹುಟ್ಟಿದಲ್ಲಿ ಬಾಂಬೆ, ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅಮ್ಮ ಇಲ್ಲ, ಅಪ್ಪ ಇಲ್ಲಿದ್ದಾರೆ, ಬೆಂಗಳೂರಲ್ಲಿ. ಓಕೆ ಫೈನ್. ಡೇಟ್ ಆಫ್ ಬರ್ತ್ 18th April 1973. ವಾವ್. ಕ್ವಾಲಿಫಿಕೇಶನ್ BSc ಎಲೆಕ್ಟ್ರಾನಿಕ್ಸ್. ಎಷ್ಟು ಸೀರಿಯಲ್ ಮಾಡಿದ್ದೀರಾ? ಖಂಡಿತ ನಾನು ಯಾವುದನ್ನೂ ಲೆಕ್ಕ ಇಟ್ಟಿಲ್ಲ, ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಾಯಶಃ ಡೈಲಿ ಸೋಪ್ ಅನ್ನೋದೇ ಒಂದು 8-9 ಆಗಿರ್ಬೋದೇನೋ. ಮದುವೆ ಮಾತ್ರ ಲೆಕ್ಕ ಇಟ್ಟಿದ್ರಿ? ಪ್ರತಿ ಸೀರಿಯಲ್ ಮದುವೆ ಆಗಿರ್ತೀನಲ್ಲ, ಅದು ನೋಡಿದ ತಕ್ಷಣ ಇವನೊಬ್ಬ ಮ್ಯಾರೇಜ್ ಮೆಟೀರಿಯಲ್ ಅಂತ ಅನ್ಸಿದೆ. ಎಕ್ಸಾಕ್ಟ್ಲಿ. ಓಕೆ. ಹೆಂಡತಿ ಹೆಸರು ಸರ್? ಚೈತ್ರ ರಾಜೇಶ್. ಮಕ್ಕಳ ಹೆಸರು? ಧ್ವನಿ ರಾಜೇಶ್. ನೈಸ್. ಮಗಳು ಏನು ಓದ್ತಿದ್ದಾಳೆ? ಮಗಳು ಫಸ್ಟ್ ಇಯರ್ ಡಿಗ್ರಿ, ಈಗ PS ಕಾಲೇಜ್ನಲ್ಲಿ ಡಿಸೈನ್ಸ್ ತಗೊಂಡಿದ್ದಾಳೆ. ಚೈತ್ರ ಅವ್ರು ಏನ್ ಮಾಡ್ತಾರೆ? ಚೈತ್ರ ಅವರು ಸದ್ಯಕ್ಕೆ ಅವ್ರದೊಂದು ಇಂಟೀರಿಯರ್ ಡಿಸೈನಿಂಗ್ ಒಂದು ಕಂಪನಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರ ಜೊತೆ. ಸೊ ಅಲ್ಲಿ ಕೆಲಸ ಮಾಡ್ತಾರೆ. ಈ ಮನೆ ಇಂಟೀರಿಯರ್ ಡಿಸೈನ್ ಎಲ್ಲ ಅವರ ಮಾಡಿದ ಮ್ಯಾಕ್ಸಿಮಮ್ ಎಲ್ಲ ಅವ್ರೆ. ಬರೀ ಇಬ್ರು ಸೇರಿ ಮಾತಾಡಿರ್ತೀವಿ. ಒಂದಷ್ಟು ಡಿಸಿಷನ್ ಗೊತ್ತಲ್ಲ, ನಾವು ಜಾಸ್ತಿ ಹೆಂಡ್ತಿಯರಿಗೆ ವಾದ ಮಾಡಕ್ಕಾಗಲ್ಲ, ಸಕಮ್ ಆಗ್ಲೇಬೇಕಾಗತ್ತೆ, ಸರೆಂಡರ್ ಆಗಿ ಕೆಲವು ಎಲ್ಲ ಕಡೆ. ಆದ್ರೆ ಏನೇ ಇದ್ರು ಕೇಳ್ತೀನಿ, ಒಂದು ನನ್ಗೆ ಕನ್ಫ್ಯೂಷನ್ ಆಯ್ತು ಅಂದ್ರೆ ಕೇಳ್ತೀನಿ, ಹಿಂಗೆ ಅಂತ ಹೇಳ್ತಾರೆ. ಅದು ನನ್ ಕನ್ವಿನ್ಸ್ ಆದ್ರೆ ಮಾಡ್ತೀನಿ, ಇಲ್ಲ ಅಂತಂದ್ರೆ ಗೊತ್ತಲ್ಲ, ಕನ್ವಿನ್ಸ್ ಆಗಲ್ವಲ್ಲ. ಸರ್, ಇವಾಗ ನಿಮ್ಮ ಮದುವೆ ಸ್ಟೋರಿನ ಇಬ್ರು ಹಂಚ್ಕೊಂಡು ಹೇಳ್ಬೇಕು. ನೀವು ಒಂದು ಸೆಂಟೆನ್ಸ್ ಹೇಳಿದ್ರೆ ಅವ್ರೊಂದು ಸೆಂಟೆನ್ಸ್ ಹೇಳ್ಬೇಕು. ನಿಮ್ಮ ಡೇ 1 ನೀವು ಫಸ್ಟ್ ಮೀಟ್ ಆಗಿದ್ರಿಂದ ಮದುವೆ ಆಗುವವರೆಗೂ ಚಿಕ್ಕದಾಗಿ 2 ನಿಮಿಷದಲ್ಲಿ ಹೇಗೆ ಹೇಳ್ಬೋದು? ಓಕೆನಾ? ಓಕೆ. ನಮ್ಮ ರಾಜೇಶ್ ನಟರಂಗ ಸರ್ ಮತ್ತೆ ಚೈತ್ರ ಮೇಡಮ್ ಇವರಿಬ್ರು ಮದುವೆ ಆಗಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಮದುವೆ ಆಗಿದ್ದಾರೆ. ಸೊ ಪ್ರಾಬಬ್ಲಿ ಫಾರ್ ದ ಲಾಸ್ಟ್ ಟೈಮ್. ಓಕೆ. ಈ ಮ್ಯಾರೇಜ್ ಸ್ಟೋರಿ ಹೇಗಿದೆ ಈಗ ಕೇಳೋಣ. ಹೇಳಿದ್ನಲ್ಲ, ಮದುವೆನೇ ಆಗಬಾರ್ದು ಅಂತ ಡಿಸೈಡ್ ಮಾಡಿದ್ದ ಟೈಮ್ನಲ್ಲಿ ಸಂಬಂಧಿಕರ ಕಡೆಯಿಂದ ಒಂದು ಫೋಟೋ ಬರುತ್ತೆ. ಆಮೇಲೆ ಫೋಟೋ ಬಂದ್ಮೇಲೆ ನಮ್ಮ ಮನೇಲಿ ಗಂಡು ನೋಡಕ್ ಹೋಗೋಣ ಅಂತ ಹೇಳ್ತಾರೆ. ಸೊ ನಾನು ಫಸ್ಟ್ ನೋಡಿದ್ದು ಇವ್ರನ್ನೇ, ಫಸ್ಟ್ ಲಾಸ್ಟ್ ಇವ್ರನ್ನೇ. ಸೊ ಇವ್ರು ನೋಡೋಣ ಅಂತ ಮನೆಗೆ ಬರ್ತೀವಿ. ಮನೆಗೆ ಬಂದ್ರು, ನೋಡಿದೆ, ಓಕೆ ಅನ್ನಿಸ್ತು. ನನ್ನ ಶೂಟಿಂಗ್ ಇತ್ತು, ಹೊಟ್ಟೋದೆ.
ಆಮೇಲೆ ರಾತ್ರಿ ಫೋನ್ ಮಾಡಿ ನಮ್ಮ ಮಾವ ಫೋನ್ ಮಾಡಿ ಹೇಳಿದ್ರು ಒಪ್ಪಿಗೆ ಆಗಿದೆ ಅವನಿಗೆ, ನಮ್ಗೆಲ್ಲ ಹುಡುಗಿ ಒಪ್ಪಿಗೆ ಆಗಿದೆ ಹಂಗೆ ಅಂತ. ನಮ್ಮನೇಲಿ ಮುಂಚೆನೆ ಒಪ್ಕೊಂಡಿದ್ರು, ಅಪ್ಪ ಅಮ್ಮಂಗೆ ಇಷ್ಟ ಆಯ್ತು ಇವ್ರನ್ನ, ಅಂದ್ರೆ ಆಕ್ಟ್ ಮಾಡ್ತಾರೆ ಅಂದಿದ್ದಕ್ಕೆ ಕಾರಣಕ್ಕೇನೆ ಇಷ್ಟ ಆಗಿದ್ರು ಅಪ್ಪ ಅಮ್ಮಂಗೆ. ಯಾವ ಕಾರಣಕ್ಕೆ ನನ್ನ ಬೇಡ ಅಂತ ಹುಡುಗಿರು ತುಂಬಾ ಜನ ರಿಜೆಕ್ಟ್ ಮಾಡಿದ್ರು, ಆ ಕಾರಣಕ್ಕೆ ಇವ್ರು ಒಪ್ಕೊಂಡ್ರಲ್ಲ ಅದೇ ದೊಡ್ಡ ವಿಚಾರ. ಬಟ್ ಇದರಿಂದೆಲ್ಲ ಬ್ಯಾಕ್ ಸ್ಟೋರಿ ತುಂಬಾ ಇದೆ. ಅಂದ್ರೆ ನಾನು ಇಲ್ಲಿ ಒಪ್ಕೊಂಡಲ್ಲ ನೋಡ್ಕೊಂಡು ಹೋದ್ಮೇಲೆ ನಮ್ಮನೆಯಿಂದ ಫೋನ್ ಬರುತ್ತೆ, ಅವ್ರಿಗೆ ಅರ್ಜೆಂಟಾಗಿ ಹೇಳ್ಬೇಕು ಅಂತ. ಅದು ಯಾವ ಗಳಿಗೆ ಗೊತ್ತಿಲ್ಲ, ಹೂ ಅಂದ್ಬಿಟ್ಟೆ. ಅದಾದ್ಮೇಲೆ ನನ್ನ ಎದೆ ಬಡಿತ ಜೋರಾಗಿದ್ದು, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಬೇಕಿತ್ತ ನನಗೆ ಅಂತೆಲ್ಲ ಯೋಚನೆ ಮಾಡಿದ್ದು, ಈ ತರದ ದಿನಗಳನ್ನೆಲ್ಲ ಕಳೆದಿದ್ದಿದೆ. ಅದಾದ್ಮೇಲೆ ಹೂ ಅಂತ ಹೇಳಿದ್ದಾಯ್ತು. ಅದಾದ್ಮೇಲೆ ಮಾಮೂಲಿ ಪ್ರೊಸೀಜರ್ ಯಾವಾಗ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ 6 months ಗ್ಯಾಪ್ ಇತ್ತು. 1-3 ಸಲ ಏನೋ ಹೊರಗಡೆ ಔಟಿಂಗ್ ಕರ್ಕೊಂಡು ಹೋಗಿದ್ರು, ವ್ಯಾಲೆಂಟೈನ್ಸ್ ಡೇ ಕರ್ಕೊಂಡು ಹೋಗಿದ್ರು, ಡಿನ್ನರ್ ಕರ್ಕೊಂಡು ಹೋಗಿದ್ರು. ಅದಾದ್ಮೇಲೆ ಮದ್ವೆ ದಿನ ಬಂತು, ಮದ್ವೆ ಆದ್ವಿ. ಇಷ್ಟೇ ಸರ್, ಬಹಳ ಸಿಂಪಲ್ ಮದ್ವೆ. 3 ಔಟಿಂಗ್ ಹೋಗಿದ್ರಲ್ಲ, ಅದು ಮಿಸ್ ಆಗೋಯ್ತು ಸ್ಟೋರಿ. ಏನಿಲ್ಲ, ಒಂದು ಊಟಕ್ಕೆ ಅಂತ ಕರ್ಕೊಂಡು ಹೋಗಿದ್ದೆ ಸರ್, ರಾಜ್ ವೆಸ್ಟ್ ಎಂಡ್ಗೆ. ವ್ಯಾಲೆಂಟೈನ್ಸ್ ಮದ್ವೆ ಒಪ್ಕೊಂಡ್ಮೇಲೆ 1-3 ದಿನಕ್ಕೇನೆ ಫಸ್ಟ್ ಫೋರಂ ಮಾಲ್ ಕರ್ಕೊಂಡು ಹೋಗಿದ್ರು. ಫಸ್ಟ್ ಡೇ ಅಲ್ಲಿ ಏನು ಬರೀ ಗಿಫ್ಟ್ಗಳು ಕೊಡ್ಸಿದ್ದಿಲ್ಲ. ಈ ತಾಜ್ ವೆಸ್ಟ್ ಎಂಡ್ ನಾನೇನು ಕರ್ಕೊಂಡು ಹೋದೆ, ಬಹಳ ತಿಂತಾರೆ, ಒಳ್ಳೆ ಟೇಸ್ಟ್ ಇದೆ. ಅಲ್ಲಿ ಬಫೆ ಆರ್ಡರ್ ಮಾಡಿ ಊಟದ ಕಾರ್ಯಕ್ರಮ. ಇದು ಎಷ್ಟು ಅಂತ ಗೊತ್ತಿಲ್ಲ ನನಗಿನ, ಬಟ್ ಇಟ್ಸ್ ಅ ಹ್ಯೂಜ್ ಪ್ರೈಸ್, ಅಮೌಂಟ್. ಸೊ ಇವರೆಲ್ಲವನ್ನು ಶಾಸ್ತ್ರಕ್ಕೆ ತಿಂದಂಗೆ ಮಾಡಿ ಎಲ್ಲ ಬಂದಿದ್ರು. ಅದೊಂದು ನೆನಪಿದೆ. ಅರಸು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಟೇಸ್ಟ್ ಮಾಡ್ತಾರಲ್ಲ, ಆ ಥರ ಒಳ್ಳೆ ಲೆವೆಲ್. ಈ ಸ್ಟೋರಿ ಎಲ್ಲ ನಿಮ್ಮ ಮಗಳಿಗೆ ಗೊತ್ತಿದ್ಯಾ? ಅವಾಗ ಹೇಳ್ತಾ ಇರ್ತೀವಿ. ಹೌದಾ? ಅಲ್ಲಿ ಹೋಟೆಲ್ ಹತ್ರ ಹೋದಾಗ ರೋಡಲ್ಲಿ ಹೋದಾಗ ಕರ್ಕೊಂಡ್ ಬಂದಿದ್ರೆ ನನ್ ಮಾತ್ರ ಕರ್ಕೊಂಡ್ ಬಂದಿಲ್ಲ, ಏನ್ ಹೇಳಿದ್ರು ಹೇಳ್ತಾಳೆ, ನನ್ನ ಮಾತ್ರ ಕರ್ಕೊಂಡ್ ಬಂದಿಲ್ಲ, ನೀವು ಮಾತ್ರ ಹೋಗ್ಬಿಟ್ಟಿದ್ದೀರಾ ಅಂತ ಫೈಟಿಂಗ್ ಮಾಡ್ತಾಳೆ. ವೆರಿ ನೈಸ್. ಜಾಸ್ತಿ ಮಾತಾಡ್ತಾರ ಮಗಳು? ಪರವಾಗಿಲ್ವಾ? ಮಾತಾಡ್ತಾಳೆ. ಆಕ್ಚುಲಿ ನಮ್ಮಿಬ್ರಲ್ಲಿ ನಾವಿಬ್ರು ಸ್ವಲ್ಪ ಕಮ್ಮಿನೇ, ಹಂಗ್ ನೋಡಿದ್ರೆ. ಅವಳಗ್ ಕಂಪೇರ್ ಮಾಡಿದ್ರೆ ಅವಳು ಜಾಸ್ತಿ ಜೋರು. ಅಲ್ಲ, ನಾನು ಯೋಚನೆ ಮಾಡಿದೆ ಈಗಲೇ ಕೂರ್ಸ್ಕೊಂಡ್ ನಂಗೆ ಜಾಸ್ತಿ ಮಾತಾಡೋರ್ಬೇಕು. ಇಲ್ಲ, 1-2 ಗೇಮ್ ಆಡ್ಬೋಣ, ಆಮೇಲೆ ಕೂರ್ಸ್ಕೊತೀನಿ. ಓಕೆನಾ? ಶಿ ಈಸ್ ಎಂಜಾಯಿಂಗ್ ಆಕ್ಚುಲಿ. ನೀವಿಬ್ರು ಹೇಳ್ತಾರೆ, ನಂಗೆ ಖುಷಿ ಆಗ್ತದೆ ಅದು. ಸರ್, ಇವಾಗ ಒಂದು ಸಣ್ಣ ಸಿಚುಯೇಷನ್ ಸರ್. ಈಗ ನಿಮ್ಮಿಬ್ರಿಗೂ ಇನ್ನೂ ಮದುವೆ ಆಗಿಲ್ಲ, ಇಬ್ರು ಕಾಲೇಜ್ ಸ್ಟೂಡೆಂಟ್ಸು. ನೀವು ಕಾಲೇಜ್ ಮುಗಿಸ್ಕೊಂಡು ಬರ್ತಾ ಇದ್ದೀರಾ, ಆಲ್ರೆಡಿ ನೀವು ಕೆಲಸದಲ್ಲಿದ್ದೀರಾ, ತುಂಬ ರೆಸ್ಪಾನ್ಸ್. ನಿಮ್ಮನ್ನು ನೋಡಿದ್ರೆ ನಂಗೆ ಏನೋ ತುಂಬ ಜವಾಬ್ದಾರಿ ಅಂತ ಕಾಣಿಸುತ್ತೆ ಸರ್. ಸಿಕ್ಕಾಪಟ್ಟೆ ಜವಾಬ್ದಾರಿ ಇರುತ್ತೆ ಮನುಷ್ಯ, ಚೆನ್ನಾಗಿ. ಅದು ಆ ಸೀರಿಯಲಲ್ಲಿ ಹಂಗೆ ಇವ್ರು ನೋಡಿದ ತಕ್ಷಣ ಏನೋ ರೆಸ್ಪೆಕ್ಟು, ಸಖತ್ ದೊಡ್ಡ ಬಿಸ್ನೆಸ್ ಮಾಡ್ಬೋದು, ರೆಸ್ಪೆಕ್ಟ್ ಕೊಡ್ಲಿ ಸರ್. ಸೊ ಅದ್ ನೋಡಿದ ತಕ್ಷಣ ಅಯ್ಯೋ ಎಷ್ಟು ಜವಾಬ್ದಾರಿ ಇದೆ, ಫ್ಯಾಮಿಲಿನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಇವರು, ಖುಷಿ. ಬಟ್ ಸಿಕ್ಕಾಪಟ್ಟೆ ದುಡ್ಡಿದೆ ಬಿಡಿ, ಯಾರು ಬೇಕಾದ್ರೆ ನೋಡ್ಕೋತಾರೆ ಅಂತ ಒಂದ್ ಕಡೆ ಅನ್ಸುತ್ತೆ, ಅದು ಬೇರೆ ವಿಷಯ. ಬಟ್ ಈಗ ನೀವು ಕಾಲೇಜ್ ಸ್ಟೂಡೆಂಟ್ ಸರ್, ಓಕೆ, ಜೊತೆಗೆ ಫ್ಯಾಮಿಲಿ ಎಲ್ಲ ಸಿಕ್ಕಾಪಟ್ಟೆ ರಿಚ್ ಬ್ಯಾಕ್ಗ್ರೌಂಡ್. ನೀವೇ ಹೇಳ್ದಂಗೆ ಯಾವತ್ತು ನಿಮ್ಗೆ ಲವ್ ಆಗಿಲ್ಲ, ಯಾರನ್ನು ಮದುವೆ ಆಗ್ಬೇಕು ಅಂತ ಅನ್ಸಿಲ್ಲ. ಬಟ್ ಒಂದ್ ಫೈನ್ ಡೇ ಇವ್ರು ನೋಡ್ಬಿಡ್ತೀರಾ ಕಾಲೇಜ್ನ ಬರ್ಬೇಕಾದ್ರೆ, ಸಿಕ್ಕಾಪಟ್ಟೆ ಲವ್ ಆಗ್ಬಿಡುತ್ತೆ. ಅವ್ರ ಬಗ್ಗೆ ರಿಸರ್ಚ್ ಎಲ್ಲ ಶುರು ಮಾಡ್ಬಿಟ್ಟಿದ್ದೀರಾ. ಸೊ ಅವ್ರಿಗೆ ಒಂದು ಪಿಕಪ್ ಲೈನ್ ಹೇಳ್ಬೇಕು ಸರ್, ಏನ್ ಹೇಳ್ತೀರಾ ಸರ್? ಚೈತ್ರ, ನೀನ್ ಬಂದಿರೋ ಊರು 2 ಕಾರಣಕ್ಕೆ ಬಹಳ ಫೇಮಸ್. ಒಂದು, ರಾಜ್ಕುಮಾರ್ ಆ ಭಾಗದಲ್ಲಿ ಹುಟ್ಟಿದ್ದು. ಇನ್ನೊಂದು, ಅದೇ ರಾಜ್ಕುಮಾರ್ನ ವೀರಪ್ಪನ್ ಕಿಡ್ನಾಪ್ ಮಾಡಿದ್ದು. ಈಗ 3ನೇದಕ್ಕೆ ಫೇಮಸ್ ಆಗುತ್ತೆ, ನಾನು ನಿನ್ ಕಿಡ್ನಾಪ್ ಮಾಡ್ತೀನಿ. ರ್ಯಾನ್ಸಮ್ ಏನ್ ಗೊತ್ತಾ? ನಾನು ಮದುವೆ ಆಗ್ಬೇಕು, ಆಗ್ತೀಯಾ? ಹೇಳ್ಬೇಕು ನೀವು ಆನ್ಸರ್. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಕೇಳ್ತೀನಿ, ಇಷ್ಟ ರ್ಯಾನ್ಸಮ್ ಮದುವೆ ಆಗ್ತಾ ಇದೀನಿ ಅಂತ. ಅರಿ ಓಕೆ, ನೀವು ಹೇಳಿ, ವೀರಪ್ಪನ್ ಜೊತೆ ಬಂದು ಕರ್ಕೊಂಡೋದ್ರೆ ಆಗ್ತೀನಿ. ಸೊ ನೀವು ಹಂಗೆ ನನ್ನ ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಫಸ್ಟ್ ಕಿಡ್ನಾಪ್ ಮಾಡಿದ್ಮೇಲೆ ನನ್ಗೆ ಅಷ್ಟಲ್ಲಿ ನನ್ಗೆ ಆ ಟೈಮ್ ಗ್ಯಾಪಲ್ಲಿ ನನ್ಗೆ ಏನ್ ಅನ್ಸುತ್ತೋ ಅದನ್ನ ನಾನು ಹೇಳ್ತೀನಿ. ವರ್ಷದಲ್ಲಿ ತುಂಬಾ ಮಾಸಗಳಿದೆ, ನಂಗೆ ಚೈತ್ರ ಮಾಸ ತುಂಬಾ ಇಷ್ಟ. ಇವಾಗ್ಲಾದ್ರೂ ಒಪ್ಕೋತೀಯಾ? ಖಂಡಿತ ಒಪ್ಕೋತೀನಿ. ಒಪ್ಕೊಂಡ್ಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕೆ. ಥ್ಯಾಂಕ್ ಯು, ಒಪ್ಸಿದ್ದೀನಿ ಸರ್, ಕಷ್ಟಪಟ್ಟು. ಲವ್ಲಿ. ನಂಗೆ ನಿಮ್ಮ ಮಗಳು ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋದು ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಡ್ತೀನಿ. ನಿಮ್ಮ ಲವ್ ಸ್ಟೋರಿ ಎಲ್ಲ ಹೇಳ್ತಾ ಇದ್ದೀರಾ, ಈ ಟೈಮಲ್ಲಿ ನಿಮ್ಮ ಮಗಳು ಜೊತೆಲಿದ್ರೆ ಚೆನ್ನಾಗಿರುತ್ತೆ ಸರ್. ಅವ್ರನ್ನು ಕರಿಬೋದಾ ಸರ್? ಪ್ಲೀಸ್. ಆ ಸೋಫಾ ದೊಡ್ಡದು ಮಾಡೋಣ, ಕರ್ಸ್ಬೋಣ. ಒಂದ್ಸಲಿ ಕರೀರಿ ಸರ್. ಎಲ್ಲಿದ್ದಾರೆ? ಧ್ವನಿ ಇಲ್ಲೇ ಕ್ಯಾಮ್ರಾ ಹಿಂದೆ ಇದ್ರು, ಒಂದ್ ಸ್ವಲ್ಪ ಬಿಲ್ಡಪ್ ಮಾಡಿ ಕರ್ಕೊಂಡ್ವಿ. ಯಾಕಂದ್ರೆ ಅವ್ರ ರಿಯಾಕ್ಷನ್ಸ್ ನೋಡಿ ಇಡೀ ಶೋ ನಗ್ತಿರ್ತಾರ ಅವರು. ಅವ್ರ ನಗು ನೋಡೋದಕ್ಕೆ ಕರ್ಸ್ಕೊಂಡಿದ್ದವು. 10 ವರ್ಷವರೆಗೂ ಮಾತೆ ಬರ್ತಿರ್ಲಿಲ್ವಂತೆ. ಹೌದಾ? ಹೌದಾ?
ಎಲ್ಲಾರ ಅಪ್ಪ ಅಮ್ಮ ಮಕ್ಳ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ತಾರೆ ತುಂಬಾ ಸಿಟ್ಟು ಬಂದ್ರೆ. ಏನ್ ಗೊತ್ತಾ ಅದು ಮೋಸ್ಟ್ ಆಫ್ ದ ಅಪ್ಪ ಅಮ್ಮ ಅಂದ್ರೆ ಏನಂತಾರೆ ಅಂದ್ರೆ, ನೀನು ನಮ್ಮನೇಲಿ ಹುಟ್ಟಿದ ಮಗು ಅಲ್ಲ, ಯಾರೋ ಕಸದ ತೊಟ್ಟಿಲ್ ಎಸ್ಬಿಟ್ಟು ಅದಿದೆ ಅದಿದ್ಯಾ? ಕಸದ ತೊಟ್ಟಿ ಅಂತ ಕಸ ತೊಟ್ಟಿ ಅಲ್ಲ, ಎಕ್ಸ್ಚೇಂಜ್ ಆಗೋಗಿದೆ. ಓಕೆ ಓಕೆ. ನಿಮ್ಮ ರಿಯಲ್ ಮಗಳನ್ನ ಹುಡ್ಕೋ ಪ್ರಯತ್ನ ಮಾಡೇ ಇಲ್ಲ ನೀವು ಅವತ್ತಿನ? ಇಲ್ಲ ಇಲ್ಲ, ಇವಳು ನಮ್ ದೇಶದವಳೇ ಅಲ್ಲ ಅಂತ ಅನ್ಸ್ಬಿಟ್ಟಿದೆ ನನಗೆ. ಬೇರೆ ದೇಶದಿಂದ ಮಗು ಯಾರೋ ಬಂದಿದ್ರು ಹಾಸ್ಪಿಟಲ್ ಅಲ್ಲಿ, ನಂಗೆ ಎಕ್ಸ್ಚೇಂಜ್ ಸರ್ಚ್ ಅಲ್ಲಿ ಇದ್ದೀನಿ. ಅವ್ರು ಹುಡ್ಕೋ, ರಿಯಲ್ ಅಪ್ಪ ಅಮ್ಮನ ಹುಡ್ಕೋ ಸರ್. ಒಳ್ಳೆ ಭವಿಷ್ಯ ಇದೆ. ಧ್ವನಿ ಏನು ಓದ್ತಿರೋದು? ನಾನೀಗ ಫಸ್ಟ್ ಇಯರ್ ಡಿಗ್ರಿ ಮಾಡ್ತಾ ಇದ್ದೇನೆ PES ಅಲ್ಲಿ, ಬ್ಯಾಚಲರ್ಸ್ ಆಫ್ ಡಿಸೈನ್ ಅಂತ. ನಿಮ್ ತಂದೆ ತಾಯಿ ಒಂಥರ ಮ್ಯಾರೇಜ್ ಸ್ಟೋರಿ ಕೇಳ್ಕೊಂಡ್ವಿ ನಾವು ಇವಾಗ. ಅವಾಗ ಯಾವ್ದೋ ಹೋಟ್ಲ್ ಕರ್ಕೊಂಡು ಹೋಗ್ತಾರಂತೆ, ಇಲ್ಲಿಗೆ ನನ್ ಕರ್ಕೊಂಡ್ ಬಂದಿದ್ರು ಅಂತ ಹೇಳ್ತಾರಂತೆ. ಅವಾಗ ನೀವು ಹೇಳ್ತೀರಂತೆ ನನ್ನ ಯಾಕೆ ಕರ್ಕೊಂಡ್ ಬಂದಿಲ್ಲ ಅಂತ. ಹೌದು, ಅಂದ್ರೆ ಎಷ್ಟೊಂದು ಚೆನ್ನಾಗಿರೋ ನಾನು ನೋಡೋ ಇರಲ್ಲ ಅಥವಾ ಕೇಳೋ ಇರಲ್ಲ. ಅವಾಗ ಯಾವಾಗಲೂ ಒಂದ್ಸಲಿ ಬಾಂಬಿಡ್ತಾರೆ, ಹಿಂಗೆ ಹೋಗಿ ಇಲ್ಲಿ ಹೋಗಿದ್ದೆ ಗೊತ್ತಾ, ಇಲ್ಲೊಂದ್ಸಲಿ ನಮ್ಮಪ್ಪ ನಾನು ಕರ್ಕೊಂಬಂದು. ನನಗೆ ಒಂದ್ಸಲ ಹೇಳ್ಬೋದಲ್ಲ, ಇಲ್ಲಿ ಹೋಗಿದ್ವಿ ಬಂದಿದ್ದೆ, ಸುಮ್ಮನೆ ಹೋಗ್ತಿರ್ತೀವಿ ಎಲ್ಲೋ ಕಡೆ, ಇಲ್ಲಿ ಬಂದಿದ್ದೆ ಅಷ್ಟೇ, ವಾಪಸ್ ಅಲ್ಲಿ ಹೋಗೋಣ, ಇನ್ನೊಂದ್ ದಿನ ಹೋಗೋಣ, ಇಲ್ವೇ ಇಲ್ಲ, ಅಷ್ಟೇ, ಅಲ್ಲಿಗೆ ಎಂಡ್. ನಂಗೆ ಅವ್ರೊಬ್ರು ಸಾಕು ಅನ್ಸರಿ ಇಂಟರ್ವ್ಯೂ. ಕಂಪ್ಲೇಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ. ನೀವಿಬ್ರು ಒಳ್ಳೆ ಕಪಲ್, ಅದ್ ನಾನು ಹೇಳೋದ್ ಬೇಡ, ನೀವು ಹೇಳ್ಕೋಬಹುದು, ನಾವು ಹೇಳ್ಬೋದು, ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಗೆ ಇಷ್ಟ ಆಗಿರೋ ಸೆಲೆಬ್ರಿಟಿ ಕಪಲ್ ಯಾರು? ನನಗೆ ಐ ಲೈಕ್ ಶಾರುಖ್ ಅಂಡ್ ಗೌರಿ ಖಾನ್, ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್, ವಿಷ್ಣು ಅಂಡ್ ಭಾರತಿ. ನೀವು ಮೇಡಮ್? ತುಂಬಾ ಜನ ಇದೆ. ನನ್ಗನ್ಸ ನಾವಿಬ್ರೇ ಬೆಸ್ಟ್ ಅನ್ಸತ್ತಪ್ಪ, ಬೇರೆ ಯಾಕೆ ಇನ್ನು ಯಾವ ರೀತಿ ಬೆಸ್ಟ್ ಮಾಡ್ಕೋಬಹುದು ಅಂತಾನು ಯೋಚನೆ ಮಾಡ್ಬೋದಲ್ವಾ? ಅದ್ ಸರಿ ಅಲ್ಲ. ಇಲ್ಲ, ಓಕೆ, ಐ ಆಮ್ ಫೈನ್. ಇವಾಗ ಹೆಂಗಿದೀವಿ ಅದು. ಹಲೋ, Very grateful. ಎಕ್ಸ್ಪರ್ಟ್ ಕಮೆಂಟ್ಸ್. ಸ್ಪೀಚ್ಲೆಸ್ ಆಗ್ಬಿಟ್ಟೆ ನಾನು, ಈ ಆನ್ಸರ್ ಕೇಳ್ಬಿಡ, ಐ ಆಮ್ ಸ್ಪೀಚ್ಲೆಸ್. ಏನ್ ಅನ್ಸುತ್ತೆ, ಯಾವ ಸೆಲೆಬ್ರಿಟಿ ಕಪಲ್ ಇಷ್ಟ ಆಗ್ತಾರೆ? ಅಪ್ಪ ಅಮ್ಮ ಬೆಸ್ಟ್. ಅಪ್ಪ ಅಮ್ಮ ಅಂತ ಹೇಳ್ಕೊಟ್ಟೆ ಡಿಲೀಟ್ ಮಾಡಿ ರಾಜೇಶ್ ನಟರಂಗ ಅವ್ರು ಬರೀ ನೆಗೆಟಿವ್ ಕಮೆಂಟ್ಸ್ ಬರ್ತಿದೆ. ನೋಡುವ, ನನ್ನ ಫೇವ್ರೇಟ್ ಹೀರೋ, ಅವ್ರ ಫ್ಯಾಮಿಲಿ ಬಿಟ್ಟು ಎಲ್ಲರ ಫ್ಯಾಮಿಲಿ ಲೈಕ್ ಮಾಡ್ತಾರೆ. ಸರ್, ಒಂದು ಸಣ್ಣ ಗೇಮ್ ಆಡೋಣ ಸರ್, ಪ್ಲಸ್ ಮೈನಸ್ ಗೇಮ್ ಅಂತ. ಏನಂದ್ರೆ ನಾನು ಪ್ಲಸ್ ಅಂದಾಗ ನೀವು ಚೈತ್ರ ಅವ್ರ ಬಗ್ಗೆ ಹೊಗಳ್ತಾ ಮಾತಾಡ್ತಿರ್ತೀರಾ, ಮೈನಸ್ ಅಂದಿದ ತಕ್ಷಣ ಆ ಏನ್ ಮಾತಾಡ್ತಿರ್ತೀರಾ ಅದನ್ನೇ ಮೈನಸ್ ಆಗಿ ಕನ್ವರ್ಟ್ ಮಾಡಿ ಬೈಯಕ್ ಶುರು ಮಾಡ್ತೀರಾ. ಓಕೆನಾ? ಫಸ್ಟ್ ನೀವು ಆಡ್ತೀರಾ, ಆಮೇಲೆ ಅವ್ರು ಆಡ್ತಾರೆ. ಇಬ್ರಿಗೂ ಸ್ವಲ್ಪ ಸಮಯ ಕೊಡ್ತೀವಿ. ಓಕೆನಾ? ಪ್ಲಸ್ ಚೈತ್ರ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಸರ್, ಅದರಲ್ಲಿ ಎಸ್ಪೆಷಲಿ ಚಿತ್ರಾನ್ನ, ಕಲಸಿದ್ದನ್ನ ಎಲ್ಲ ಸೇಮ್ ನಮ್ಮಮ್ಮ ಹೇಗೆ ಮಾಡ್ತಾ ಇದ್ರು ಹಾಗನ್ಸುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಸರ್ ನಾನು. ಯಪ್ಪ ಮಾಡ್ತಾಳೆ ಬಾಯಿ ಗಿಡಕ್ಕಾಗಲ್ಲ ಸರ್. ಅಲ್ಲಿ ಒಗ್ಗರಣೆ ಆಗ್ತಾ ಇದ್ರೆ ಬರುತ್ತೆ ವಾಸನೆ, ಹಂಗೆ ಎಲ್ಲಾರು ಓಡೋಗ್ಬಿಡೋಣ, ಜಿಗಿದ್ಬಿಡೋಣ ಅಂತ ನನಗೆ, ಬಟ್ ಹಾಗೆ ಮಾಡೋಕ್ಕಾಗಲ್ಲ. ಇದೇನಾಗುತ್ತೆ ಅಂದ್ರೆ ನನ್ಗೆ ಅನ್ಸ್ತಾ ಇರುತ್ತೆ, ಹಿಂಗಾಗ್ಬಿಟ್ರೆ ಹೆಂಗೆ ನನ್ನ ಜೀವನ ಹಾಳಾಗೋಗುತ್ತಲ್ಲ ಅಂತ. ಬಟ್ ಹೊರಗಡೆ ಮುರಿದು ಏನು ಚೆನ್ನಾಗಿರುತ್ತೆ ಅಂದ್ರೆ ಈ ಎಲ್ಲ ಖಾಲಿ ಮಾಡಾಕ್ಬಿಡ್ತೀನಿ ನಾನು. ಬರೀ ಒಂದ್ಸತಿ ಅನ್ನ ತಿನ್ನೋದನ್ನ ಇದ್ರೆ ಒಂದ್ ಅಗಳು ತಿನ್ನಕ್ಕಾಗಲ್ಲ, ಒಂದೇ ಒಂದು ಅಗಳು ಬಾಯಿಗೆ ಹಾಕಕ್ಕಾಗಲ್ಲ. ಚೆನ್ನಾಗಿ ನೀರು ಕುಡಿದ್ಬಿಡ್ತೀನಿ, ಇನ್ನೇನ್ ಮಾಡೋದು, ಇಂಥವ್ನು ಕಟ್ಕೊಂಡ್ಬಿಟ್ಟಿದ್ದೀನಿ ಅಂತ. ಆಮೇಲೆ ಇದು ನೋಡ್ತೀನಿ, ಅಪ್ಪ ಅದೊಂದು ಕೆಟ್ಟ ಕನ್ಸಪ್ಪ, ಹಿಂಗಿದಾಳೆ ನನ್ನ ವೈಫು, ಬಂಗಾರದಂಗೆ ಇದ್ದಾಳಲ್ಲ ಅನ್ಸುತ್ತೆ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಕಾಪಾಡ್ಬಿಟ್ಟ ದೇವ್ರು ನನಗೆ. ಬಿಕಾಸ್ ಐ ಆಮ್ ಬೇಸಿಕಲಿ ಫುಡ್ಡಿ. ಹಾಳಾಗೋಗ್ಬಿಟ್ರೆ ಹೆಂಗೆ ಜೀವನ ಅಂತ ಅನ್ಸಿರೋದು ನನಗೆ. ಈ ಥರದೊಂದು ಬಂಗಾರದಂತ ಹೆಂಡತಿ ಸಿಕ್ಕಿರೋದು ಖುಷಿ ಆಗುತ್ತೆ ಸರ್. ಏನ್ ಅಲ್ಟಿಮೇಟ್ಲಿ ಅನ್ಕೊಂಡ್ ಬದುಕ್ತಿರ್ತೀವಿ, ಅಪ್ಪ ನೀನ್ ಸಮಾಧಾನ ಮಾಡ್ಕೋ, ಇಲ್ದಾರ ಬದುಕಕ್ಕಾಗಲ್ಲ ಅಂತ. ಹಿಂಗೆ ಬದುಕ್ಬೇಕು ಸರ್, ಹಣೆ ಬರ. ಇಲ್ಲೇ ಎಲ್ಲೂ ನೆಮ್ಮದಿ ಇರಲ್ಲ, ಕೆಲಸದಲ್ಲಿ ಗೊತ್ತೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ. ಇಲ್ಲೂ ಇರಲ್ಲ, ಅಲ್ಲೂ ಇರಲ್ಲ. ಮನುಷ್ಯ ಏನಾಗಬೇಕು, ಅಟ್ಲೀಸ್ಟ್ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಹಂಗೆ ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಬೇಕು ಅಂದ್ರೆ ಇಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡೋದಲ್ವಾ. ಸೊ ಹಂಗಾಗಿ ಮಾತಾಡ್ತೀನಿ, ಚೆನ್ನಾಗಿ ಮಾಡಿದೆ ಅಂತ ಹೊಗಳ್ತೀನಿ, ಅವಾಗ ಒಳಗೂ ಖುಷಿ ಆಗುತ್ತೆ. ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡೋಣ. ನಿಮ್ಮೆಲ್ಲ ಮಾತುಗಳಿಗೆ ನೀವೇ ಜವಾಬ್ದಾರ. ಬಟ್ ವೆರಿ ನೈಸ್, ಚಪ್ಪಾಳೆ ಸೀರಿಯಸ್ ಆಗಿ ಒಂಟೆಗೆ ಆಗ್ತಿತ್ತು. ಆ ತರ ಎಕ್ಸ್ಪೆಕ್ಟ್ ಮಾಡ್ಬೇಡಿ ನನ್ನ, ನಂಗೆ ಅಷ್ಟು ಚೆನ್ನಾಗೆಲ್ಲ ಬರಲ್ಲ. ನಿಜವಾಗ್ಲೂ ಚೆನ್ನಾಗಿ. ಥ್ಯಾಂಕ್ ಯು. ಸರಿ, ನೀವು ಶುರು ಮಾಡೋಣ. ಮೈನಸ್ ಇಂದ ಶುರು ಮಾಡಿ. ರಾಜೇಶ್ ಊಟನೇ ಮಾಡಲ್ಲ. ಮನೆಗೆ ಬಂದ್ರೆ ಏನ್ ಕೇಳೋ, ಎಷ್ಟು ವಿಧವಾಗಿ ಅಡಿಗೆ ಮಾಡಿದ್ರು ಒಂದು ಚೂರು ಊಟ ಮಾಡೋದಿಲ್ಲ. ನನ್ಗೂ ಹೇಳಿ ನಾನು ಎಷ್ಟೋ ಸಲ ಇಂಪ್ರೆಸ್ ಮಾಡೋದಕ್ಕೆ ಏನೇನೋ ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿ ಮಾಡಿ ಟ್ರೈ ಮಾಡ್ತೀನಿ. ಅದು ಬಂದ ತಕ್ಷಣ ಹಿಂಗೆ ನೋಡಿದ ತಕ್ಷಣ ಅವ್ರು ನೋಡ್ತಿದ್ದಂಗೆ ನಂಗೆ ಅನ್ಸ್ಬಿಡುತ್ತೆ, ಓ ಇದೆಲ್ಲ ತಿಂತಾರೆ ಇವತ್ತು ಹಂಗೆ ಅಂತ ಆಸೆ ಆಗುತ್ತೆ. ಅವ್ರು ತಿನ್ನೋದ್ ನೋಡಿನೇ ನನ್ಗೂ ತಿನ್ಬೇಕು ಅಂತ ಅನ್ಸಕ್ ಶುರು ಆಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ ಅಡಿಗೆಗಳನ್ನ ಊಟ ಮಾಡ್ತಾರೆ. ಸೊ ಅದು ನನ್ಗೆಲ್ಲೋ ಒಂದ್ ಕಡೆ ತುಂಬಾನೇ ಖುಷಿ ಅನ್ಸುತ್ತೆ. ಮೇನ್ ಹೆಂಗಸ್ರಿಗೆ ಮೇನ್ ಅದೇ ಬೇಕಾಗಿರೋದು.
ಇಷ್ಟಪಟ್ಟು ಮಾಡಿದೀನಿ ಎಲ್ಲ ಖಾಲಿ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ ತಿಂತಾರೆ. ತಿಂದ ತಕ್ಷಣ ಅಯ್ಯೋ ಅದೊಂಥರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂದ್ರೆ ಈ ಕಡೆ ಚೆನ್ನಾಗಿದೆ ಅಂತಾನೋ ಚೆನ್ನಾಗಿದೆ ಅಂತಾನೂ ಅನ್ಕೋಬೇಕು, ಚೆನ್ನಾಗಿಲ್ಲ ಅಂತಾನೂ ಅನ್ಕೋಬೇಕು. ಆ ತರ ಇದ್ ಮಾಡ್ಬಿಟ್ಟು ಇಲ್ಲ ನಂಗೆ ಸಾಕು ಸಾಕು ಅಂತ ಅಂತಾರೆ. ಬಟ್ ಆದ್ರೂ ಗೊತ್ತಾಗತ್ತೆ ಅವ್ರು ಸಾಕು ಸಾಕು ಅಂತಿದ್ದಾರೆ ಅಂದ್ರೆ ಅವ್ರಿಗೆ ಬೇಕು ಬೇಕು ಅನ್ಸ್ತಿದೆ ಅಂತ ಅನ್ಸತ್ ಗೊತ್ತಾಗತ್ತೆ. ಸೊ ನಾನ್ ಮತ್ತೆ ಬಡಿಸಿದಾಗ ಆಸೆ ಪಟ್ಟು ಇಷ್ಟಪಟ್ಟು ಲೊಟ್ಟಾಡ್ಕೊಂಡು ಅನ್ಕೊಂಡು ತಿಂತಾರೆ. ಸೊ ಅದು ನಮ್ಗೆ ತುಂಬಾನೇ ಖುಷಿ ಆಗತ್ತೆ. ಸೊ ಹಂಗೆ ದಿನ ಒಂದೊಂದು ಇವ್ರಿಗೆ ಏನಾರು ಮಾಡ್ಕೊಡ್ಬೇಕು, ಇವತ್ತು ಏನಾರು ಮಾಡ್ಬೇಕು ಹಂಗೆ ಅಂತ ಒಂದೊಂದು ದಿನ ಪ್ಲಾನ್ ಮಾಡ್ಕೊಂತಿರ್ತೀನಿ. ರಾತ್ರಿ ಆಗ್ತಿದಂಗೆ ಮಲಗಕ್ಕೆ ನಿದ್ದೆನೆ ಬರಲ್ಲ ನನ್ಗೆ. ಮಾರನೇ ದಿನ ಬೆಳಗ್ಗೆ ಏನ್ ತಿಂಡಿ ಮಾಡೋದು, ಅಡಿಗೆ ಏನ್ ಮಾಡೋದು, ಇವ್ರಿಗೆ ಏನ್ ಇಷ್ಟ ಆಗತ್ತೋ ಇಷ್ಟ ಆಗಿರೋ ತರ ಮಾಡ್ಬೇಕು ಅಂತ ಅನ್ಕೊಂಡು ಯೋಚನೆ ಮಾಡಿ ರಾತ್ರಿಯಿಂದಾನೇ ನನ್ ಪ್ಲಾನಿಂಗ್ ಶುರು ಆಗೋಗಿರುತ್ತೆ. ಹಿಂಗೆ ಮಾಡೋಣ ಹಂಗೆ ಅಂತ. ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಬೆವ್ರು ಹರಿಸಿ ಅಡಿಗೆ ಮಾಡಿ ಕಿಚನ್ ಅಲ್ಲಿ. ಓಕೆ, ಈಗ ಪ್ಲಸ್ ಮೈನಸ್ ಅಮ್ಮ ಚೆನ್ನಾಗಿ ಹೇಳಿದ್ರು. ಅಪ್ಪಂದು 2 ಪ್ಲಸ್ 2 ಮೈನಸ್, ಅಮ್ಮಂದು 2 ಪ್ಲಸ್ 2 ಮೈನಸ್ ಹೇಳ್ಬೇಕು ನೀವು. ಜಸ್ಟ್ ಲಿಸ್ಟ್ ಔಟ್. ಎಸ್. ಅಪ್ಪಂದು 2 ಪ್ಲಸ್ ತುಂಬಾ ಇದೆ, ಇಬ್ರದ್ದು ತುಂಬಾ ಇದೆ. ಹಿಂಗೆ ಹೇಳು ಎಕ್ಸ್ಟ್ರಾ ಹಾರ್ಡ್ ಡಿಸ್ಕ್ ಇಲ್ಲ. ಸಡನ್ ಆಗಿ ಬ್ರೇನ್ ಸ್ಟಾರ್ಮ್ ಅಪ್ಪ ಇಸ್ ಅ ಗ್ರೇಟ್ ಆಕ್ಟರ್. ನೋಬಡಿ ನಾನು ಹೇಳ್ಕೊಡ್ಬೇಕು ನೋಡಿ ಸರ್ ಈ ತರ ಐ ಅಗ್ರಿ. ಇಲ್ಲ ನಾನು ಎಲ್ಲಿಂದ ಪಿಕ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಕರೆಕ್ಟ್, ಅಪ್ಪ ಇಸ್ ಅ ಗ್ರೇಟ್ ಆಕ್ಟರ್. ಹಿ ಇಸ್ ಅ ಇಲ್ಲ ಆಯ್ತಾಯ್ತು. ಈಸ್ ಅ ಗ್ರೇಟ್ ಮೆಂಟರ್. ಈಸ್ ಅ ಗ್ರೇಟ್ ಮೆಂಟರ್ ಅಂಡ್ ಹಿ ಈಸ್ ಐ ಥಿಂಕ್ ಅಪ್ಪನ್ ಈಸ್ ಅ ಮೋಸ್ಟ್ ಫನ್ ಪರ್ಸನ್ ಎವರ್. ನನಗೆ ನನ್ನ ಲೈಫ್ ಅಲ್ಲಿ ಫ್ರೆಂಡ್ಸ್ ಇದೆಲ್ಲ ಅಂದ್ರೆ ಹಿ ಇಸ್ ದ ಮೋಸ್ಟ್ ಫನ್ ಪರ್ಸನ್ ಎವರ್. ಇನ್ನೊಂದು ಆಡ್ ಮಾಡ್ಬೋದು, ಈಸ್ ವೆರಿ ಟಾಲರೆಂಟ್. ಎಲ್ಲರ ಗಂಡಂದ್ರು ಟಾಲರೆಂಟ್, ಅಪ್ಪನ ಸ್ಪೆಷಾಲಿಟಿ ಏನಲ್ಲ. ಅವರಿಬ್ರು ಮಧ್ಯ ನಮ್ಮಿಬ್ರು ಮಧ್ಯ ರಿಲೇಶನ್ಶಿಪ್. ಓ ಹೌದಾ? ಅಲ್ಲ ನೀವೇ ಇಬ್ರು ಮಧ್ಯ ಅಪ್ಪ ಟಾಲರೆಂಟ್. ನಾನು ಸ್ವಲ್ಪ ತುಂಬಾ ಅಲ್ವಾ? ಅದು ಹೆಣ್ಮಗು ಆಬ್ವಿಯಸ್ಲಿ ಅದು. ಓಕೆ. ಓ ನೈಸ್. ಮೈನಸ್ ಅಂದ್ರೆ ಸ್ವಲ್ಪ ಕೋಪ ಜಾಸ್ತಿ. ಟಾಲರೆಂಟ್ಗೂ ಕೋಪಕ್ಕೂ ಸಂಬಂಧನೇ ಇಲ್ಲ. ಬಟ್ ಅದು ಅದೇ ಸಿಚುವೇಶನ್ ಮೇಲೆ. ಬಟ್ ಕೋಪ ಇಸ್ ಸ್ವಲ್ಪ ಇಲ್ಲೇ ಇರುತ್ತೆ ಅದು. ಮತ್ತೆ ಸ್ವಲ್ಪ ಒಂದೊಂದ್ಸಲಿ ಸ್ವಲ್ಪ ಇಂಪೇಷಂಟ್. ಅಮ್ಮ ಪ್ಲಸ್ ಅಂದ್ರೆ ಎಲ್ಲ ಕಡೆ ಬರ್ತಾರೆ, ಎಲ್ಲಿ ಕೇಳಿದ್ರು ಹೋಗೋಣ. ಸೊ ಶಿ ಇಸ್ ಆಲ್ವೇಸ್ ದೇರ್ ಫಾರ್ ಮೀ. ಶಿ ಇಸ್ ಆಲ್ಸೋ ಟಾಲರೆಂಟ್. ಐ ಥಿಂಕ್ ಸ್ವಲ್ಪ ಐ ಆಮ್ ಟೂ ಮಚ್ ಆಸ್ ಅ ಪರ್ಸನ್. ಸೊ ಹಂಗ ನೋಡಿದ್ರೆ ಅವ್ರ ಇಬ್ರು ಕಾಮನ್ ಪ್ಲಸ್ ಅಂದ್ರೆ ನನ್ನ ಅವ್ರು ಟಾಲರೇಟ್ ಮಾಡ್ತಾರೆ, ಕೇಳ್ಸ್ಕೊತಾರೆ, ಎಲ್ಲ ಮಾಡ್ತಿರ್ತಾರೆ. ಒಂದೊಂದ್ಸಾರಿ ಅವ್ರು ರಿಪ್ಲೈ ಕೊಡೋಣ ಮಾತಾಡ್ತಿರ್ತೀನಿ, ಬಡ ಅಂತಿರ್ತೀನಿ. ಅವ್ರು ಸುಮ್ಮನೆ ಅಂತಿರ್ತಾರೆ. ಓಕೆ ನಂಗೆ ಅಷ್ಟಾದ್ರೆ ಸಾಕು, ಸುಮ್ಮನೆ ನಾನು ಹೇಳಿದ್ ನಾನು ಮಾತು ಮುಗಿಸ್ಬಿಡ್ಬೇಕು, ಅವ್ರು ಕೇಳ್ಸ್ಕೊತಾ ಇರ್ತಾರೆ. ಸೊ ದೇ ಆರ್ ಗ್ರೇಟ್ ಲಿಸನರ್ಸ್ ಬೋತ್ ಆಫ್ ದೆಮ್. ಮೈನಸ್ ಅಮ್ಮ ಅಂದ್ರೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಕನ್ವಿನ್ಸ್ ಮಾಡೋದು. ಸೊ ಪ್ರಾಬಬ್ಲಿ ಐ ವಿಲ್ ಟೇಕ್ ದಟ್, ಐ ವಿಲ್ ಲೇಬಲ್ ದಟ್ ಆಸ್ ಅ ಮೈನಸ್. ಈ ಇಂಟರ್ವ್ಯೂ ನೀವು ನೋಡ್ಬೇಕು ಮದುವೆ ಆದ್ಮೇಲೆ. ಬರೀ ಹುಡುಗಿ ಆಗಿದ್ದಾಗ ಹೆಂಗೆ ಕನ್ವಿನ್ಸ್ ಆಗ್ತಿದ್ರಿ, ಹೆಂಡತಿ ಆದ್ಮೇಲೆ ನೀವು ಕನ್ವಿನ್ಸ್ ನಿಮ್ಮ ಯಜಮಾನ್ರು ಅಥವಾ ನಿಮ್ಮ ಮಗು ನಿಮ್ಮನ್ನ ಕನ್ವಿನ್ಸ್ ಮಾಡಕ್ಕಾಗತ್ತಾ ಅಂತ ನೋಡ್ಬೇಕು. ಅಂದ್ರೆ ಹೆಣ್ಮಕ್ಳಿಗೆ ಒಂದು ದಶಾವತಾರ ಇರುತ್ತಂತೆ. ಸ್ಕೂಲ್ಗೆ ಹೋಗ್ತಾರೋ ಹೆಣ್ಮಕ್ಳದ್ದು ಒಂದು ಅವತಾರ, ಕಾಲೇಜ್ಗೆ ಹೋಗ್ತಾರೋ ಮಕ್ಳದ್ದು ಒಂದು ಅವತಾರ, ಮದುವೆ ಆದ್ಮೇಲೆ ಒಂದು ಅವತಾರ, ಸೊಸೆ ಅತ್ತೆ ಆದ್ಮೇಲೆ ಒಂದು ಅವತಾರ, ಹಿಂಗೆಲ್ಲ ಡಿಪೆಂಡ್ಸ್ ಆನ್ ದಟ್ ಸಿಚುಯೇಷನ್ ಒಂದೊಂದು ಅವತಾರ ಇದಾಗತ್ತಂತೆ. ವೆರಿ ನೈಸ್. ಬಟ್ ಇದರಲ್ಲಿ ನಂಗೆ ಏನ್ ಗೊತ್ತಾಯ್ತು ಅಂದ್ರೆ ಅಪ್ಪನ ಬಗ್ಗೆ ಹೇಳ್ಬೇಕಾದ್ರೆ ಫಾಸ್ಟ್ ಆಗಿ ಬಂದ್ಬಿಡ್ತಲ್ಲ. ಯಾಕೆ ಇದರಲ್ಲಿ 2 ವಿಚಾರ ಇದೆ. ಅಪ್ಪನ ಮೇಲೆ ಲವ್ ಇದೆ, ಅಮ್ಮನ ಮೇಲೆ ಭಯನೂ ಇದೆ. ಇಲ್ಲ, ಅಪ್ಪ ಇಸ್ ಟೇಕನ್ ಫಾರ್ ಗ್ರಾಂಟೆಡ್. ನಾಳೆ ಎಲ್ಲದಕ್ಕೂ ಅಮ್ಮನ ಹತ್ರ ಹೋಗ್ಬೇಕಲ್ಲ, ಅಪ್ಪ ಏನಾದ್ರು ಮಾಡ್ತಾನೆ ಅಂತ. ಹಂಗಲ್ಲ, ಅಲ್ಲ ಅಮ್ಮಂದು ನೆಗೆಟಿವ್ ಜಾಸ್ತಿ ಇಲ್ಲ ಅಂತ ಅಷ್ಟೇ. ಸ್ಮಾರ್ಟ್ ಲೇಡಿ, ಥ್ಯಾಂಕ್ಸ್, ನನ್ನ ಸೇವ್ ಮಾಡಿದೆ, ಥ್ಯಾಂಕ್ಸ್. ಸರ್ ಇವಾಗ ಒಂದು ಗೇಮ್ ಸರ್, ವಿರುದ್ಧ ಪದಗಳು ಅಂತ. ವಿರುದ್ಧ ಪದಗಳು ಅಂದ್ರೆ ಗೊತ್ತಾ? ಆಪೋಸಿಟ್ ವರ್ಡ್ಸ್. ಆಪೋಸಿಟ್ ವರ್ಡ್ಸ್ ಯಾವ್ದಾದ್ರು ಒಂದು ಹೇಳಿ. ಆಪೋಸಿಟ್ ವರ್ಡ್ ಬ್ಯಾಡ್ ಗುಡ್. ಕನ್ನಡದಲ್ಲ, ಒಳ್ಳೆಯದು ಕೆಟ್ಟದ್ದು. ಆಮೇಲೆ ಇನ್ನೊಂದು ಸುಖ ದುಃಖ, ಗಂಡ ಹೆಂಡತಿ. ಗಂಡ ಹೆಂಡತಿ, ಜೆಂಡರ್ ಜೆಂಡರ್ ಆಪೋಸಿಟ್. ಕರೆಕ್ಟ್, ಥ್ಯಾಂಕ್ಸ್, ವೆಲ್ಕಮ್. ಸರ್ ಈಗ ವಿರುದ್ಧ ಪದಗಳು ಹೇಳ್ಬೇಕು. ಇದು ಹೆಂಗೆ ಅಂದ್ರೆ ಮೇಡಮ್ ಈಗ ಚೈತ್ರ ಅವರಿಗೆ ಕತ್ಲು ಕಂಡ ಭಯ ಅಂದ್ರೆ ಚೈತ್ರ ಮತ್ತು ಬೆಳಕು. ಕರೆಕ್ಟ್. ಈ ತರ ನೀವು ಅವ್ರ ಬಗ್ಗೆ 5, ಅವ್ರ ನಿಮ್ ಬಗ್ಗೆ 5, ಅಪ್ಪಂದೆರಡು ಅಮ್ಮಂದೆರಡು ನೀವು ಹೇಳ್ಬೇಕು. ಒಂಚೂರು ಕ್ಯಾಮ್ರಾ ಕಡೆಗೆ ಮುಖ ತೋರಿಸಿ, ಜನ ನೋಡ್ತಾ ಇರ್ತಾರೆ ಹೆಂಗೆ ರಾಜೇಶ್ ನಟರಂಗ್ ಅವ್ರ ಮಗಳು ಹೆಂಗಿದ್ದಾರೆ ಅಂತ. ಅದ್ರ ನೆಕ್ಸ್ಟ್ ಸಿನಿಮಾಗೆ ಡೈರೆಕ್ಟರ್ ಅವರೆಲ್ಲ ನೋಡ್ತಿರ್ತಾರೆ. ಅವ್ರು ಒಂದು ಸಿನಿಮಾನು ಮಾಡಿದಾರಲ್ಲ? ಹೌದು, 2 ಸಿನಿಮಾ. 2 ಮಾಡಿದಾಳೆ.
ಮಲಯಾಳಮಲ್ಲಿ ಒಂದು ಮಲಯಾಳಮ, ಒಂದು ಇಂಟರ್ನ್ಯಾಷನಲ್ ಫಿಲ್ಮ್, ಲೈಕ್ 3 ಲ್ಯಾಂಗ್ವೇಜ್ ಇತ್ತು ಅದು. ತಮಿಳ್, ಹಿಂದಿ, ಇಂಗ್ಲಿಷ್. ಇರಾನಿಯನ್ ಡೈರೆಕ್ಟರ್ ಬಿಯಾಂಡ್ ದಿ ಕ್ಲೌಡ್ಸ್ ಅಂತ, ಅದನ್ನ ಆಸ್ಕರ್ ನಾಮಿನಿ ಡೈರೆಕ್ಟರ್ ಮಜೀದ್ ಮಜೀದಿ ಅಂತ. ವರ್ಲ್ಡ್ಸ್ ಬೆಸ್ಟ್ ಚಿಲ್ಡ್ರನ್ ಮೂವಿಗಳನ್ನೆಲ್ಲ ಮಾಡೋದವನೇ. ಮಾಡಿರೋದು ಆಕ್ಟಿಂಗ್ ಕಲ್ತಿದಾರಾ? ಏನು ಕಲ್ತಿದ. ಲಾಸ್ಟ್ ಇಯರ್ ಮಲಯಾಳಂ ಮೂವಿ ರಿಲೀಸ್ ಆಯ್ತು ಅವಳದು, ಅಲ್ಲಿ ಕೇರಳದಲ್ಲಿ ಹಿಟ್ ಆಯ್ತು ಮೂವಿ. ಅದು ಮೂವಿ ಹೆಸರೇನು? ಪಾಚೋಮ್ ಅದ್ಭುತ ಬೆಳಕು ಅಂತ ಅಮೆಝಾನ್ ಇದೆ. ಫಹದ್ ಫಾಜಿಲ್ ಅವ್ರ ಜೊತೆ ಮಾಡಿದ್ದು. ಫೋಟೋ ತೆಗೆಸ್ಕೊಂಡು ಅದಲ್ಲದೆ ಆಡ್ಸ್ ಗಳು ಮಾಡಿದ್ರು, ಅಡ್ವರ್ಟೈಸ್ಮೆಂಟ್. ಓಕೆ, ಈಗ ವಿರುದ್ಧ ಪದಗಳು ಅಂತ ಒಂದು ಆಟ. ಸೊ ನಿಮ್ಮಿಂದ ಶುರು ಮಾಡೋಣ. ಚೈತ್ರ ಕೆಟ್ಟಡಿಗೆ. ಚೈತ್ರ ಮತ್ತು ಕೆಟ್ಟಡಿಗೆ, ಹಾ, ಇಂಪಾಸಿಬಲ್. ಚೈತ್ರ ಮತ್ತೆ ಬೆಳಗ್ಗೆ ಬೇಗ ಹೇಳೋದು. ಓ, ಚೈತ್ರ ಮತ್ತೆ ಜಿಜ್ಞಾಸೆ. ಇಲ್ಲ, ವಿರುದ್ಧ ಪದ. ವಿರುದ್ಧ. ಚೈತ್ರ ಅಂಡ್ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಟೆನ್ಷನ್ ಹಾಕೊಳ್ದಿರೋದು. ಅಂದ್ರೆ ತುಂಬಾ ತಲೆ ಹೋಗೋ ವಿಷಯ ಇಲ್ದೇ ಇರುತ್ತಲ್ಲ, ತುಂಬಾ ಸಣ್ಣ ಪುಟ್ಟದಿರುತ್ತಲ್ಲ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೇ ಇರೋದು ಚೈತ್ರನು ಒಂದೇ. ಅಂದ್ರೆ ಆಪೋಸಿಟ್, ತುಂಬಾ ತಲೆ ಕೆಡಿಸ್ಕೊತಾರೆ. ತುಂಬಾ ತಲೆ ಕೆಡಿಸ್ಕೊತಾರ ಚಿಕ್ಕ ಚಿಕ್ಕ ವಿಷಯಕ್ಕೂ. ಅವಾಗ ಹಿಂಗೆ ಹೇಳ್ಬೇಕು, ಚೈತ್ರ ಮತ್ತು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ತಾ ಇರೋದು ವಿರುದ್ಧ ಪದ. ಯಾವ್ದಕ್ಕೂ ಅಲ್ಲ, ಅದೇ ಹೇಳಿದ್ದು, ಬಹಳ ಸಣ್ಣ ಪುಟ್ಟದ್ದು, ಅದು ಏನು ಇರಲ್ಲ, ಆ ಥರದ್ದು ತುಂಬಾ ತಲೆ ಕೆಡಿಸ್ಕೊತಾರೆ. ಆ ಥರದ್ದು ಮೋಸ್ಟ್ಲಿ ಎಡಿಟ್ ನೀವೇ ಮಾಡಿಸ್ಬೇಕು ಅನ್ಸತ್ತಿದ್ದ. ಚೈತ್ರ ಅಂಡ್ ಕೆಟ್ಟ ಟೇಸ್ಟ್, ಇಂಟೀರಿಯರ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಇಸ್, ಜನರಲಿ ಇನ್ಕ್ಲೂಡಿಂಗ್ ಮೀ, ಚೂಸಿಂಗ್ ಮೀ. ಹೇಳಿದೀನಿ ಸರ್, ಇದು ಸೂಪರ್ ಅಲ್ಲ? ನೀವು ಹೇಳಿ. ರಾಜೇಶ್ ಮತ್ತು ಮಾತಿನ ಮಲ್ಲ, ಅಂದ್ರೆ ಮಾತಾಡೋದು ವಿರುದ್ಧ ಪದ. ಆ ಥರ. ರಾಜೇಶ್ ಮತ್ತು ಆನ್ ಟೈಮ್. ರಾಜೇಶ್ ಮತ್ತು ಲೇಜಿ. ರಾಜೇಶ್ ಮತ್ತು ಊಟ ಮಾಡದೇ ಇರೋನು, ಅಂದ್ರೆ ಊಟದ ಬಗ್ಗೆ ಟೇಸ್ಟ್ ಮಾಡದೇ ಇರೋರು ರಾಜೇಶ್. ಈಸ್ ವೆರಿ ಫುಡ್ಡಿ. ಹಾ, ಹೌದು. ಮತ್ತೆ ರಾಜೇಶು ಇದು ಸುಂದರವಾಗಿ ಇಲ್ದೇ ಇರೋದು ಏನ್ ಹೇಳ್ತಾರೆ? ಕುರುಪಿ. ಕುರುಪಿ. ರಾಜೇಶ್ ಮತ್ತು ಕುರುಪಿ. ಹೆಂಗೆ ಸರ್, ಹೆಂಗೆ ಅವರೇ ನಿಮ್ಮನ್ನ ಮ್ಯಾಟ್ರಿಮೋನಿಗೆ ಆಗ್ತಾರೆ. ಸೊ ಇವಾಗ ಧ್ವನಿ. ಅಪ್ಪ ಅಪ್ಪ ಮತ್ತೆ ತುಂಬಾ ತಿಳ್ಕೊಳ್ದೇ ಇರೋರ್ನ ಏನಂತಾರೆ? ಅಜ್ಞಾನಿ. ಅಲ್ಪಜ್ಞಾನಿ. ಅಲ್ಪಜ್ಞಾನಿ. ಅದು. ಅಮ್ಮ ಅಮ್ಮ ಮತ್ತೆ ಐ ಥಿಂಕ್ ಸೇಮ್, ಶಿ ಇಸ್ ವೆರಿ ಪ್ರಿಟಿ, ಸೊ ಆಪೋಸಿಟ್. ಕುರುಪಿ. ಕುರುಪಿ. ಮತ್ತೆ ಅಮ್ಮ ಮತ್ತು ಕ್ಲೆನ್ಲಿನೆಸ್, ಆಪೋಸಿಟ್ಸ್. ಅಮ್ಮ ಮತ್ತು ಕರೆಕ್ಟ್ ಅವರೇ. ಸರಿ. ರೆಸ್ಟ್ ಮೈ ಕೇಸ್. ನೋ ಅಮ್ಮ ಮತ್ತು ಗಲೀಜು. ಅದೇ ಹಾಗೆ ಕೇಳಿಸ್ಕೊಳ್ಳಿಲ್ಲ ನಾನು ಇವಾಗ ಪ್ರೋಮೋನಲ್ಲಿ ಅಮ್ಮ ಮತ್ತು ಕ್ಲೀನ್ಲಿನೆಸ್ ಅಪೋಸಿಟ್ ವರ್ಡ್ ಅಂತ ಇಡ್ತೀನಿ. ಒಳಗಡೆ ಇಂಟರ್ವ್ಯೂನಲ್ಲಿ ನಿಜ ಇರುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ದ ಪ್ರೋಮೋ ಕಂಟೆಂಟ್. ಸರಿ. ನಿಮ್ 3 ಜನದಲ್ಲಿ ಕಾಮನ್ ಸೆನ್ಸ್ ಜಾಸ್ತಿ ಯಾರಿಗೆ? ಕಾಮನ್ ಸೆನ್ಸಾ 3 ಜನಕ್ಕೂ ಇದೆ, ಬಟ್ ಕಾಮನ್ ಲೆವೆಲ್ ಅಲ್ಲಿ ಇಲ್ಲ. ಅಟ್ಲೀಸ್ಟ್ 1% ಜಾಸ್ತಿ ಇದೆ. 1%. ಓಕೆ, ಸಿನ್ಸ್ ಯು ಆರ್ ಅ ಸ್ಟೂಡೆಂಟ್, ಐ ಲಾಸ್ಟ್ ಯು ಒನ್ ಅದು ಟಿಪ್ಸ್ ಕೊಡ್ತಾ ಇದ್ದಾರೆ ಅಪ್ಪನೇ ಅಂತ. ತುಂಬಾ ಈಸಿ ಕ್ವೆಶ್ಚನ್. ಓಕೆನಾ? 1040 + 40. 1040 + 40. 1080 + 10. 1090 + 10. 2000. It's 1100. Oh! 2000. ಸಾರಿ, ನಾನು ಮ್ಯಾಥ್ಸ್ ಟೀಚರ್ ನೋಡ್ತಾ ಇದ್ದಾರೆ. ರಿಯಲಿ ಸಾರಿ. ಇದೆಲ್ಲ ತುಂಬಾ ಹಳೆ ಪ್ರಶ್ನೆ, ಅದಕ್ಕೆ ಇಂಟರ್ವ್ಯೂ ಮಾಡ್ತಾರೆ ಅಂದ್ರೆ ಅವ್ರ ಹಳೆ ಇಂಟರ್ವ್ಯೂಗಳು ನೋಡ್ಬೇಕು. ಇದ್ರಲ್ಲಿ ತುಂಬಾ ಸಲ ಕೇಳ್ಬಿಟ್ಟಿದ್ದೆ ನಾನು. ಹೌದಾ? 2040 + 40 ಎಷ್ಟು? 2040 + 40 2080 + 10 2090 + 10 3000 ಅಷ್ಟೇ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಈ ಪ್ರಶ್ನೆಗೆ ನೀವು ನಿಮ್ಮ ಹೆಂಡತಿ ಇಬ್ಬರು ಮನೇಲಿ ಕ್ಯಾಲ್ಕುಲೇಟ್ ಮಾಡಿ ಒಂದ್ಸಲಿ ಇಂಟರ್ವ್ಯೂ ನೋಡ್ಬೇಕಾದ್ರೆ. 2040 + 40. ಹಾಂ, ಕರೆಕ್ಟ್. 2080. ಕರೆಕ್ಟ್. 80 + 10 + 10 2090 + 10 3000 ಅಷ್ಟೇ. ನಾನು ತಪ್ಪು ಅಂತ ಹೇಳ್ತಿದ್ದೀನಿ.
ಇಲ್ಲಪ್ಪ ನಾನು ತಪ್ಪು ಅಂತ ಹೇಳೇ ಇಲ್ಲ. ICC ಬೋರ್ಡ್ ಬೈ ದ ವೇ, ICC ಬೋರ್ಡ್. ಓ 2100 ಮಿಸ್ ಆಗೋಯ್ತು, ಸಾರಿ ಮ್ಯಾಮ್. ಜಗಳ ಆದರೆ ಮೊದಲು ಸಾರಿ ಕೇಳೋದು ಯಾರು? ಇದು ಒಂದು ಬ್ರೇಕಿಂಗ್ ನ್ಯೂಸ್. ಎಲ್ಲರ ಮನೇಲಿ ಇರೋ ಥರ ಇವ್ರ ಮನೇಲಿ ಇಲ್ಲ. ಸಾಮಾನ್ಯವಾಗಿ ಎಲ್ಲರ ಮನೇಲೂ ಗಂಡ ಮೊದಲು ಸಾರಿ ಕೇಳೋದು ನಾವೆಲ್ಲ ನೋಡಿದ್ದೀವಿ. ಯಾವತ್ತಾದರೂ ಬಂದು ಮನೆಗೆ ಬಂದಿದ ತಕ್ಷಣ ಛಾಯಾ ಸಿಂಗ್ ಅವ್ರ ಹೆಸರು ಭೂಮಿ ಕಾಫಿ ಕೊಡು ಅಂತ ಕರ್ತಿರೋದು ಉಂಟಾ? ಮದುವೆ ಆದ್ಮೇಲೂ, ಇಷ್ಟು ವರ್ಷ ಆದ್ಮೇಲೂ ಇನ್ನೂ ತುಂಬಾ ಹೆಣ್ಮಕ್ಳನ್ನ ಇಂಪ್ರೆಸ್ ಮಾಡ್ತಿದ್ದೀರಾ ನೀವು, ಇದು ಅಪರಾಧ ಅಲ್ವಾ ಅಂತ? ಒಬ್ರು ಬುಡ್ಬುಡ್ಕೆ ಅವ್ರು ಹೇಳ್ಬಿಟ್ಟಿದ್ರು ಸರ್ ನನಗೆ, ಅಯ್ಯೋ ಅದೊಂದು ದೊಡ್ಡ ಪ್ರಸಂಗ ನಡೆದೋಗಿತ್ತು, ಹಿಂಗೆ ಯಾವುದೊಂದು ಗುಪ್ತಗಾಮಿ ಅಂತಂದು, ಅದು ಅಷ್ಟೇ ಬಹಳ ಅದ್ಭುತವಾದ ಧಾರಾವಾಹಿ. ಆ ಶೂಟಿಂಗಲ್ಲಿ ಹಿಂಗೆ 5 ಬೆರಳಿಗೆ 5 ಉಂಗುರ ಹಾಕಿದ್ರೆ ಎದ್ದು ಕೊಟ್ಬಿಟ್ಟೆ, ತೊಗೊಳೋ ಖುಷಿಯಾಗೋಯ್ತು ನನಗೆ, ತೊಗೊಂಡೋಗಿ. ನಾನು ಯಾವುದೇ ಇಂಟರ್ವ್ಯೂ ಮಾಡಲಿ ಅಟ್ಲೀಸ್ಟ್ 10 ಕಮೆಂಟ್ ಬಂದಿರುತ್ತೆ ಮಿನಿಮಮ್, ಬೇರೆ ಬೇರೆ ಹೆಸರಿಂದ. ರಾಜೇಶ್ ನಟರಂಗ ಅವ್ರ ಇಂಟರ್ವ್ಯೂ ಮಾಡಿ ಅಂತ, ಯಾರು ನೋಡೋಣ ಹೆಣ್ಮಕ್ಳ ಹೆಸರು ಇರ್ತದೆ. ಏಜ್ ಕೇಳಿ. ಮಗಳು ಬಾಸಿಂಗ ಕಟ್ಟಿ ಮದುವೆ ಮಾಡ್ತಾ ಇದ್ದಾಳೆ. ಯಾರಿಗೂ ಈಗ ನೀನು ಕಣ್ಣೀರು ಹಾಕ್ಲೇಬೇಕು ನೀನು. ಥ್ಯಾಂಕ್ಸ್ ಅಮ್ಮ, ಕಂಗ್ರ್ಯಾಚುಲೇಷನ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು.